4 ಜಾಗದಲ್ಲಿ 5 ಬರುತ್ತೆ ಅಷ್ಟೇನೆ, 5 ಜಾಗದಲ್ಲಿ 6 ಹೋಗುತ್ತೆ, ಅದೇ ವರ್ಷ. ಕಾಲೇಜ್ ರಜಾ ಕೊಟ್ರೆ ಮನೇಲಿ ಇರ್ತೀವಿ, ಅದೇ ಎಕ್ಸಾಮ್ ಟೈಮಿಗೆ ಬಂದು ಓದ್ಬೇಕು. ಹುಡುಗಿರು ಯಾರು ಸರಿ ಇಲ್ಲ, ಎಲ್ಲ ತಲೆ ಹಿಡಿತಾರೆ. ಹುಡುಗರೆಲ್ಲ ಇದ್ರೆ ಖುಷಿ ಆಗುತ್ತೆ, ಒಬ್ನೇ ಅಂದ್ರೆ ಕಷ್ಟ ಆಗುತ್ತೆ. ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ನನ್ನ ಜೊತೆಗಾತು ಚೆನ್ನಾಗಿ ನೋಡ್ಕೋಬೇಕು, ಅದೇ ನನ್ನ ಆಸೆ. ಫಸ್ಟ್ PU ಅವರೇ ಪಾಸ್ ಮಾಡ್ತಾರೆ ಅಂತ ಸುಮ್ಮನಾಗಿದ್ದೀನಿ. ವೀಕ್ಷಕರೇ ನಮಸ್ಕಾರ. ಹೊಸ ವರ್ಷಕ್ಕೆ ದಿನಗಣನೆ ಪ್ರಾರಂಭವಾಗಿದೆ. ಜನರ 2024 ವರ್ಷ ಹೇಗಿತ್ತು, 2025ಕ್ಕೆ ಏನೆಲ್ಲ ಪ್ಲಾನ್ ಮಾಡಿಕೊಂಡಿದ್ದಾರೆ ಎಂಬುದನ್ನ ಕೇಳ್ತಾ ಹೋಗೋಣ ಬನ್ನಿ. ಏನೇನು ಪ್ಲಾನ್ ಮಾಡ್ಕೊಂಡಿದ್ದೀರಿ? ಏನು ಪ್ಲಾನ್ ಮಾಡಿಲ್ಲ, ಸುಮ್ಮನೆ ಮುಂದೆ ನೋಡ್ಕೊಳ್ಳೋಣ. ಅದು ಚೆನ್ನಾಗಿಲ್ಲ, ಎಲ್ಲ ಬ್ರೇಕಪ್ ಆಯ್ತೈತೆ, ಅದಕ್ಕೆ ಒಂದು ಹುಡುಗಿನೂ ಬಿದ್ದಿಲ್ಲ ಅಂತ ಹೇಳಿ ಮಾಡಿದ್ದೆ. ಯಾಕೆ ಬ್ರೇಕಪ್ ಆಯ್ತು? ಹಂಗೆ ಬೇರೆ ಹುಡುಗಿ ಜೊತೆ ಮಾತಾಡ್ತೀರಂತ. ನಿಮ್ಮ ಗರ್ಲ್ ಫ್ರೆಂಡ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವಳ ಎಲ್ಲ ಇರಲಿ, ಚೆನ್ನಾಗಿರ್ಲಿ. ಏನಕ್ಕೆ ಬರ್ಬೇಕು ವರ್ಷ ಇವಾಗ ಬಂದಿದೆಯಲ್ಲ ಅದು ಏನಕ್ಕೆ ಬರಬೇಕು? ಅದಂಗೆ ಬರ್ತಾ ಇರುತ್ತೆ. ಅದು ಬರುತ್ತೆ. ಇವಾಗ ಯಾಕೆ ನೀವು ಬಂದಿದ್ದೀರಾ? ನಿಮ್ಮನ್ನ ಕೇಳೋದಕ್ಕೆ. ಅದಕ್ಕೆ ಅದು ಬರುತ್ತೆ ಹೋಗುತ್ತೆ ಅಷ್ಟೇ, ಅದೇ ವರ್ಷ. ಅದೇ ಅದಕ್ಕೆ 4 ಜಾಗದಲ್ಲಿ 5 ಬರುತ್ತೆ ಅಷ್ಟೇನೆ, 5 ಜಾಗದಲ್ಲಿ 6 ಹೋಗುತ್ತೆ, ಅದೇ ವರ್ಷ. ಅದೇ ಅದಕ್ಕೆ ಏನೇನು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಏನು ಪ್ಲಾನ್ ಇಲ್ಲ, ನಾರ್ಮಲ್ ಜಾಲಿ. 2024ನ್ನ ಹೇಗೆ ಕಳೆದ್ರಿ? ತುಂಬಾ ಅನುಭವಿಸ್ಬಿಟ್ಟಿದೀವಿ. ಏನ್ ಅನುಭವಿಸಿದ್ರಿ? ಚೆನ್ನಾಗಿ ಜಾಲಿ ಮಾಡಿದೀವಿ. ಏನು ಸಾಧನೆ ಮಾಡ್ಬೇಕು, ಅಚೀವ್ಮೆಂಟ್ ಮಾಡ್ಬೇಕು? ಸಾಧನೆ ಎಲ್ಲ ಆಗ್ಬಿಟ್ಟಿದೆ ನಮ್ದು. ಏನ್ ಮಾಡಿದಿರ ಸಾಧನೆ? ಮನೇಲಿ 2 ಕೋಟಿ ಆಸ್ತಿ ಐತೆ, ನಮ್ಮಪ್ಪ ತೆಗ್ದಿಕ್ಕಿದ್ದಾನೆ, ನಾನ್ ಮಾಡ್ಕೊಂತೀನಿ, ತಲೆ ಕೆಡ್ಸ್ಕೊಳ್ಳಲ್ಲ. ನಮ್ಮ ಅಣ್ಣ ಫೈನಾನ್ಸ್ ಬಿಡ್ತಾನೆ, ನನ್ನ ಜೊತೆಗೆ ಇರ್ತೀನಿ ಆರಾಮಾಗಿ. 2024ರಲ್ಲಿ ಹೆಂಗ್ ಓದಿದ್ರಿ? ಓದಿದ್ದೀರಾ? ಅದೇ ಕಾಲೇಜ್ ಓದಿದ್ರೆ ಯಾಕೆ ಇಲ್ಲಿ ಕೂತಿದ್ವಿ ನಾವು. ನಮ್ಮನ್ನ ಟೀಚರ್ಸು ನಮಗೂ ಆಗಲ್ಲ, ಆಚೆ ಕಡೆ ಕಳ್ಸಿಬಿಟ್ಟಿದ್ದಾರೆ. ನಾವೆಲ್ಲ ನಮ್ಮ ಹುಡುಗರು ಯಾರನ್ನೂ ಸೇರಿಸಿಲ್ಲ ಅವ್ರನ್ನ ಎಲ್ಲಾರನ್ನು. ಇವಾಗ 2025ರಲ್ಲಿ ಓದ್ಬೇಕು ಅನ್ಕೊಂಡಿದ್ರೆ ಹೇಗೆ? ಏನ್ ಸಿಗುತ್ತೆ? ಏನ್ ಸಿಗುತ್ತೆ ಓದ್ರೆ? ಕಾಲೇಜ್ಗೆ ಬರ್ತೀರಾ? ಸುಮ್ನೆ ತಮಾಷೆ ಹುಡುಗಿರ ನೋಡಕ್ಕೆ. ಹುಡುಗಿರು ನೋಡಿ ಕಾಲೇಜಿಗೆ ಬರ್ತೀರಾ? ಅವ್ರ ಹತ್ರ ಟೋಕನ್ ಹೊಡಿಯೋದು, ಅಕ್ಕ ತಂಗಿರ ಅಂತ ಹೇಳ್ಕೊಂಡು ಕಾಸು ಕೇಳೋದು, ಕೊಡ್ತಾರೆ ಅಷ್ಟೇ. ದುಡ್ಡು ಐತೆ, ಖರ್ಚು ಮಾಡೋದು ಕಮ್ಮಿ ಮಾಡ್ಬೇಕಷ್ಟೇ. ಇಂಥ ಹತ್ರ ಸೇರಿದ್ರೆ ಡೈಲಿ ಪಿವೋಟ್ಗಳು ಆಯ್ತೀವಿ. 24 ವರ್ಷ ಹೇಗಿತ್ತು? ಏನು ಚೆನ್ನಾಗಿಲ್ಲ ಎಲ್ಲ 2025 ಚೆನ್ನಾಗಿರ್ಬೇಕು ಅಂತ ಅನ್ಕೋತಾ ಇದೀವಿ. ಏನೇನ್ ಪ್ಲಾನಿಂಗ್ ಇದೆ? ಚೆನ್ನಾಗಿ ಓದಬೇಕು, ಅಪ್ಪ ಅಮ್ಮಂಗೆ ಒಳ್ಳೆ ಸುತ್ತರಬೇಕು, ಕಾಲೇಜ್ಗೆ ಒಳ್ಳೆ ಸುತ್ತರಬೇಕು ಅಷ್ಟೇ. ಅಪ್ಪ ಅಮ್ಮನ ಚೆನ್ನಾಗಿ ಓದ್ಕೋಬೇಕು, ಮತ್ತು ಮುಂದೆ ನಮ್ಮದು ಗುರಿ ತಲುಪೋವರೆಗೂ ಅಪ್ಪ ಅಮ್ಮನ ಸಹಾಯ ಬೇಕು ಅನ್ಕೋತೀನಿ. ಆಮೇಲೆ ಟೀಚರ್ಗೋಸ್ಕರ ಮತ್ತು ಮ್ಯಾಮ್ಗೋಸ್ಕರ ಎಲ್ರಿಗೋಸ್ಕರ ನಾವು ಗುರಿ ತಲುಪಿ ಮುಂದೆ ನಮ್ಮ ಜೀವನ ಒಳ್ಳೆ ಹೆಸರು ಪಡಬೇಕು ಅಷ್ಟೇ. ಏನಿಲ್ಲ, ಫುಲ್ಲು ಜಾಲಿ ಜಾಬಲ್ಲಿ ಕಾಸೆಲ್ಲ ಖಾಲಿ. ಅಂದರೂ 24 ಚೆನ್ನಾಗಿ ಹೋಗಲಿಲ್ಲ, ಸ್ವಲ್ಪ ಬೇಜಾರಾಯಿತು. 2025 ಒಂದು ಸ್ವಲ್ಪ ಬೇಗ ಹೋಗ್ಲಿ, ಸ್ವಲ್ಪ ರಜಾ ಸಿಗಲಿ. 2024 ಏನೂ ಮಾಡಿಲ್ಲ, ಅಷ್ಟೇ ಓದಿಲ್ಲ. 2025ರಲ್ಲಿ ಸೆಕೆಂಡ್ PU ಐತಿಲ್ಲ, ಓದಬೇಕು ಅಂತ ಇದ್ದೀನಿ. ಯಾಕೆ ಓದಲಿಲ್ಲ 2024? ಫಸ್ಟ್ PU ಅವರೇ ಪಾಸ್ ಮಾಡ್ತಾರೆ ಅಂತ ಸುಮ್ಮನಾಗಿದ್ದೀನಿ. ಅವ್ರು ಹೇಳಿದ್ರೆ ನಿಮ್ಗೆ ಪಾಸ್ ಮಾಡ್ತೀವಿ? ಇಲ್ಲ, ಇದು ನಮ್ಮ ಅಕ್ಕವರೆಲ್ಲ ಹೇಳೋರೆ ಅವರೇ ಪಾಸ್ ಮಾಡ್ತಾರಂತ, ಅದಕ್ಕೆ ಹಂಗೆ ಅನ್ಕೊಂಡು ಈಗೇನಿಲ್ಲ, ಮಾಡ್ತಾಯಿದ್ದೀನಿ ಜೀವನ. ಖುಷಿಯಾಗಿರ್ತೀನಿ. ಚೆನ್ನಾಗಿಲ್ಲ, ಏನು ಎಲ್ಲ ಇದೆ ಲವ್ ಸ್ಟೋರೀಸು, ನೋಡೋಕ್ಕಾಗಲ್ಲ. ಏನು ಪ್ಲ್ಯಾನ್ ಅದೇ ಕಾಲೇಜಿಗೆ ಬರ್ಬೇಕು, ತಿರುಗಾಡ್ಬೇಕು, ಓದೋದು ಮಾಡಬೇಕು. ಹಾಂ ಐತೆ ಪ್ಲ್ಯಾನು, ಗೊತ್ತಿಲ್ಲ. ಹೊಸ ವರ್ಷ ಚೆನ್ನಾಗಿರ್ಬೇಕು. ಏನೇನ್ ಪ್ಲಾನಿಂಗ್ ಇದೆ? ಏನಿಲ್ಲ, ಕಾಲೇಜ್ ರಜಾ ಕೊಟ್ರೆ ಮನೇಲಿ ಇರ್ತೀವಿ. ಓದೋದಿಲ್ವಾ? ಓದ್ಬೇಕು, ಅದೇ ಎಕ್ಸಾಮ್ ಟೈಮಿಗೆ ಬಂದು ಓದ್ಬೇಕು. ಓದ್ಬೇಕಪ್ಪ, ಓದ್ಲಿಲ್ಲ ಅಂದ್ರೆ ಅಪ್ಪ ಅಮ್ಮ ಹೊಡಿತಾರೆ. ಓದ್ತೀರಾ? ಯಾವ ಹುಡುಗಿರ್ ಸವಸಕ್ಕೂ ಹೋಗ್ಲಿಲ್ದಂಗೆ ಇವ್ರ ಥರ ಚೆನ್ನಾಗಿ ಓದ್ಬಿಟ್ಟು ಮನೇಲಿ ಹೆಸರು ತಗೊಬೇಕು. ಹುಡುಗಿರ್ ಸಹವಾಸ ಮಾಡಲ್ಲ? ಇವ್ರನ್ನೆಲ್ಲ ಜೀವನ ನೋಡಿದೀವಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ಜೀವನ ನೋಡಿದೀವಿ, ಬೇಡ ಹುಡುಗಿರ್ ಸಹವಾಸ. ಇಲ್ಲಪ್ಪ, ಜೀವನ ಈ ಥರ ಫ್ರೆಂಡ್ಸ್ ಇರೋದೆಲ್ಲ ಜಾಲಿ. 2024 ಚೆನ್ನಾಗಿ ಹೋಯ್ತು. 2025ರಿಂದ ಲವ್ ಒಂದೇ ಜೊತೆಗಾರ್ತಿ ಸಿಕ್ಲು, ಚೆನ್ನಾಗಿದ್ದೀನಿ. ಏನೋ ಲವ್ ಮಾಡ್ತಾ ಇದ್ದೀನಿ, ಸಕ್ಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಕ್ಸಸ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಏನೋ ದೇವರ ಆಶೀರ್ವಾದ. 2024 ಚೆನ್ನಾಗಿ ಹೋಯ್ತು. 2025ರಲ್ಲಿ ದೇವ್ರ ಕಣ್ ಬಿಡ್ಲಿ ಅಂತ ಲವರ್ಸ್ ಬಗ್ಗೆ ಹೇಳ್ತಿದ್ದೀನಿ. ಇವಾಗ 2025ರಲ್ಲಿ ನಿಮ್ಮ ಹುಡುಗಿ ಕೈ ಬಿಡಲ್ಲ ಅಂತ ನಂಬಿದ್ದೀರಾ? 2025 ಲವ್ ಮಾಡ್ತಿರೋದು. 2025 ಲವ್ ಸ್ಟಾರ್ಟ್ ನಂದು. ಬೆಳಿಬೇಕು, ಎಲ್ಲರಿಗಿಂತ ಚೆನ್ನಾಗಿ ಬೆಳಿಬೇಕು. ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ನನ್ನ ಜೊತೆಗಾರ್ತಿ ಚೆನ್ನಾಗಿ ನೋಡ್ಕೋಬೇಕು, ಅದೇ ನನ್ನ ಆಸೆ ಅಷ್ಟೇ. 2024 ಒಂಚೂರು ಚೆನ್ನಾಗಿರಲ್ಲ, ಅದಕ್ಕೆ ಕ್ಯಾಲೆಂಡರ್ ಚೇಂಜ್ ಮಾಡ್ತಾ ಇದ್ದೀನಿ. ಬೇಡ, ಚೆನ್ನಾಗಿಲ್ಲ, ಚೀವ್ಯಾಕ್. 2024 ಏನು ಚೆನ್ನಾಗಿರ್ಲಿಲ್ಲ, ಬಿಕಾಸ್ ನಮ್ಮ ಡ್ಯಾಡಿ ಡೆತ್ ಆಗಿದ್ರು. ಅದೊಂದು ಕಾಲೇಜ್
ಕಾಲೇಜಿಗೆ ಸೇರ್ಕೊಂಡೆ ಅದೊಂದು. ಕಾಲೇಜಿಗೆ ಸೇರ್ಕೊಂಡು ಬೇಜಾರಾಯ್ತಾ? ಎಕ್ಸಾಮ್ಸ್ ಅದಕ್ಕೆ ಎಲ್ಲರೂ ನಮ್ಮ ಮೇಲೆ ಟಾರ್ಗೆಟ್ ಇಕ್ತಾರೆ. ಪಡ್ದಾಡಿಲ್ಲ ಯಾರೇ ನೋಡ್ರು ಉರ್ಕೊಂತಾರೆ. ಏನ್ ಮಾಡಿದೀವೋ ಏನೋ ಗೊತ್ತೇ ರೀಸನ್ ಇಲ್ದಾನೆ ಉರ್ಕೊಂತಾರೆ, ಯಾಕಂತ ಗೊತ್ತಿಲ್ಲ. 2025 ಹೇಗಿರ್ಬೇಕು? 25 ಹೇಗಿದ್ರೆ ಚೆನ್ನಾಗಿರ್ಬೇಕು, ಎಕ್ಸಾಮ್ಸ್ ಮಾತ್ರ ಇರಬಾರ್ದು. ಜಾಲಿ ಆಗಿರ್ಬೇಕು, ಫ್ರೆಂಡ್ ಜೊತೆ ಜಾಲಿ ಇರ್ಬೇಕಷ್ಟೇ. ಲೈಟಾಗಿ ಓದ್ಬೇಕು, ಜಾಬ್ ತಗೋಬೇಕು, ಚೆನ್ನಾಗಿರ್ಬೇಕು. ಹೊಸ ವರ್ಷಕ್ಕೆಲ್ಲ ಟ್ರಿಪ್ ಅನ್ಕೊಂಡಿದ್ದೀವಿ ಹುಡುಗರ ಜೊತೆ, ನಾವು ಫ್ರೆಂಡ್ಸ್ ಎಲ್ಲ ಅಷ್ಟೇನೇ ಇಲ್ಲ. ಹೋಗಿ ಒಂದು ವಾರ ಅಲ್ಲೆಲ್ಲ ಫುಲ್ ಖುಷಿಯಾಗಿದ್ಬಿಟ್ಟು ಬರೋದು. ಓದ ಅಂತದೇನಿರ್ಲಿಲ್ಲ, ಫುಲ್ ಖುಷಿಯಾಗಿದ್ದೆ ಫ್ರೆಂಡ್ಸ್ ಜೊತೆ ಎಲ್ಲ ಜಾಲಿ ಮಾಡ್ಕೊಂಡು. ನೈಟ್ ಎಲ್ಲ ಟ್ರಿಪ್ ಹೊಡ್ಗೋದು. ಹುಡುಗರೆಲ್ಲ ಇದ್ರೆ ಖುಷಿ ಆಗುತ್ತೆ, ಒಬ್ನೇ ಅಂದ್ರೆ ಕಷ್ಟ ಆಗುತ್ತೆ. ಗರ್ಲ್ಸ್ ಎಲ್ಲ ಇರ್ತಾರೆ, ಮಾತಾಡ್ಕೊಂಡು ಖುಷಿಯಾಗಿರ್ಬೋದು. ಎಣ್ಣೆ ಹಾಕ್ಬೇಕು, ಡವ್ ಜೊತೆ ಆಚೆ ಹೋಗ್ಬೇಕು, ಹುಡುಗರ ಜೊತೆ ಎಲ್ಲ ಆಚೆ ಹೋಗ್ಬೇಕು. ನೈಟು ಬರೀ ಜಗಳಗಳಕ್ಕ, ಓದಕ್ಕಾಗಿಲ್ಲ, ಮಾಡಕ್ಕಾಗಿಲ್ಲ. ಹೊಸ ವರ್ಷದಲ್ಲಿ ಏನಿಲ್ಲ, ನಮ್ಮನ್ನ ಇದೇ ನೆಮ್ಮದಿಯಾಗಿರ್ಬೇಕು. ಈ ಹುಡುಗಿರ್ ಸಾಹಸ ಬಿಟ್ಟು ನೆಮ್ಮದಿಯಾಗಿರ್ಬೇಕು ಅಷ್ಟೇ. ಹೊಸ ವರ್ಷದಲ್ಲಿ ಹುಡುಗಿರು ಯಾರು ಸರಿ ಇಲ್ಲ, ಎಲ್ಲ ತಲೆ ಹಿಡಿತಾರೆ. ಹುಡುಗಿರು ಯಾರು ಸರಿ ಇಲ್ಲ, ಎಲ್ಲ ಬಗ್ಗಿಟ್ಟು ತಲೆ ಹಿಡಿಯೋರೇನೆ ಹುಡುಗಿರು. ನಮ್ಮನ್ ಮುಂದೆ ಒಂಥರ ಇರ್ತಾರೆ, ಹಿಂದೆ ಒಂಥರ ಮಾತಾಡ್ತಾರೆ ಅಷ್ಟೇ. ನಮ್ಮನ್ ಹುಡುಗಿರ್ ಸವಾಸ ಬೇಡ, ಸತ್ತೋಗ್ಬಿಡ್ಬೇಕು ಎಲ್ಲ ಹುಡುಗಿರು ಒಂದೇ ಸಲಿ. ನಮ್ಮನ್ ಹುಡುಗರು ನೆಮ್ಮದಿಯಾಗಿರ್ತೀವಿ ಇಲ್ಲಿ. ನಮ್ಮಮ್ಮ ಅಲ್ಲಪ್ಪ ತಲೆ ಹಿಡಿಯೋ ಹುಡುಗಿರ್ ಬಗ್ಗೆ ಹೇಳ್ತೀನಿ ನಾನು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಹೊಸ ವರ್ಷದ ಬಗ್ಗೆ ಜನರ ಅಭಿಪ್ರಾಯ. ನಿಮ್ಮ ಹೊಸ ವರ್ಷ ಹೇಗೆ ಇರಬೇಕೆಂಬುದನ್ನ ನೀವೇ ಡಿಸೈಡ್ ಮಾಡಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BN TV, ಇದು ನಿಮ್ಮ ಧ್ವನಿ.